ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಚಳಿ ತುಂಬ ಇರೋದ್ರಿಂದ ಚುರುಮುರಿ ಮಾಡಿ ಟೀ ಮಾಡ್ಕೊಂಡಿದ್ದೀನಿ ಸಂಜೆಗೆ ಅಂತ. ನನ್ನ ತಂಗಿನೂ ಕೆಲಸದಿಂದ ಬಂದಿದ್ಲು, ಮನೆಯವರು ಇದ್ದರು, ಹಂಗಾಗಿ ಚುರುಮುರಿ ಮಾಡಿ ಟೀ ಮಾಡ್ಕೊಳ್ಳೋಣ ಅಂತ ಎಲ್ಲ ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿಕಾಯಿ, ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀನಿ, ಉಪ್ಪು ಇಷ್ಟನ್ನು ಹಾಕ್ಬಿಟ್ಟು ಚುರುಮುರಿ ಮಾಡ್ತಾಯಿದ್ದೀನಿ. ಹಂಗೆ ನಿಪ್ಪಟ್ಟಿತ್ತು, ಇದು ಬೂಂದಿ ಖಾರನೂ ಇತ್ತು, ಅದನ್ನು ಹಾಕ್ಕೊಂಡೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ. ಈ ಬೆಂಗಳೂರು ಚಳಿಗೆ ಸಂಜೆ ಏನೇನಾದರೂ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸ್ತಾ ಇರ್ತೈತಿ. ಅದ್ರ ಖುಷಿನೂ ಅಷ್ಟೇ ನನಗೆ ಕಾಡಿಸ್ತಾ ಇದ್ದೆ. ಇವತ್ತಂತೂ ಸಿಕ್ಕಾಪಟ್ಟೆ ಅಳ್ತಾನೆ ಇದ್ದೆ, ಕಿರಿಕಿರಿ ಮಾಡ್ತಾಯಿದ್ದ. ಅವನಿಗೆ ಇವಾಗ 10 ಮಂತ್ಸ್ ಸ್ಟಾರ್ಟ್ ಆಗಿದೆ, ಅವನಿಗೆ ಹಲ್ಲು ಬೇರೆ ಬರ್ತಾ ಇದ್ದಾವೆ. ಅದಕ್ಕೋಸ್ಕರ ಒಂಥರ ಕ್ರ್ಯಾಂಕಿ ಫೀಲ್ ಮಾಡ್ತಾ ಇದ್ದಾನೆ. ಎತ್ಕೊಂಡೇ ಇರಬೇಕು, ಅವನಿಗೆ ಹಿಂಸೆ ಆಗ್ತಾಯಿದೆ ಅನಿಸುತ್ತೆ ಹಲ್ಲು ಬರ್ತಿರೋದ್ರಿಂದ. ಹಾಗಾಗಿ ನಾನು ಚುರುಮುರಿ ಮಾಡಿ ಎತ್ತಿಟ್ಕೊಂಡೆ. ಸಂಜೆ ಈ ಥರ ಚುರುಮುರಿ ಮಾಡಿಕೊಂಡು ಒಂದು ಗ್ಲಾಸ್ ಟೀ ಕುಡಿದ್ರೆ ಒಂಥರ ಮೈಂಡ್ ಫ್ರೆಶ್ ಅನಿಸುತ್ತೆ. ಆಮೇಲೆ ನೈಟ್ ಊಟಕ್ಕೆ ಅಂತ ಮುದ್ದೆ, ತರಕಾರಿ, ಸಾಂಬಾರು, ಅನ್ನ ಮಾಡಿಕೊಂಡೆ. ನೋಡಿ ಏನೇನು ಮಾಡಿದ್ದೀನಿ ಅಂತ. ಮುದ್ದೆ ಮಾಡಿದ್ದೀನಿ, ನನಗೊಂದು, ನನ್ನ ತಂಗಿಗೊಂದು. ನಮ್ಮ ಮನೆಯವ್ರು ಏನು ಮುದ್ದೆ ಅಷ್ಟು ಲೈಕ್ ಮಾಡಲ್ಲ. ತರಕಾರಿ ಸಾಂಬಾರು ಮಾಡ್ಕೊಂಡಿದ್ದೀನಿ. ಸಾಂಬಾರಂತೂ ಸಖತ್ ಟೇಸ್ಟಾಗಿತ್ತು. ಮುದ್ದೆ ಜೊತೆ ಒಳ್ಳೆ ಕಾಂಬಿನೇಷನ್ ಸಾಂಬಾರು, ತರಕಾರಿ ಸಾಂಬಾರು ಮಾಡಿದ್ದೆ. ಏನು ರುಬ್ಬೇನು ಮಾಡಿರಲಿಲ್ಲ, ಹಂಗೆ ಬೇಳೆ ಹಾಕ್ಬಿಟ್ಟು ಮಾಡ್ತಾರಲ್ಲ, ಬೇಳೆ ತರಕಾರಿ ಎಲ್ಲ ಆ ಥರ ಮಾಡ್ತೀವಿ. ಅದನ್ನು ನಮ್ಮ ತರೀಕೆರೆ ಸೈಡೆಲ್ಲ ರುಬ್ಬಿಟ್ಟೆ ಮಾಡ್ತಾರೆ ಜಾಸ್ತಿ. ಈ ಥರ ಯಾರೂ ಸಾಂಬಾರು ಮಾಡಲ್ಲ. ಅದು ಅವರೆಕಾಳು ಸಾಂಬಾರು ಉಳಿದಿತ್ತಲ್ಲ ಅದು. ಆಮೇಲೆ ಸ್ವಲ್ಪ ರೈಸ್ ಮಾಡ್ಕೊಂಡಿದ್ದೀನಿ. ಇಷ್ಟು ರೈಸ್ ಮಾಡ್ಕೊಂಡಿದ್ದೀನಿ. ಹಂಗೆ ಬೆಂಗಳೂರಿಗಂತೂ ಸಿಕ್ಕಾಪಟ್ಟೆ ಚಳಿ ಇದೆ ಫ್ರೆಂಡ್ಸ್. ಆಚೆ ಕಡೆ ಹೋಗ್ಬೇಕು ಅಂತಲೇ ಅನಿಸಲ್ಲ. ಹಂಗೆ ದೋಸೆ ಮಾಡೋಣ ಬೆಳಗ್ಗೆ ಅಂತ ಅಂದ್ಬಿಟ್ಟು ದೋಸೆ ಮಾಡಿಕೊಂಡೆ. ಇಷ್ಟು ಪಾತ್ರೆ ಇತ್ತು, ವಾಶ್ ಮಾಡಿದ್ದೀನಿ. ಇಲ್ಲಿ ಬ್ಲಾಗ್ ನೆನ್ನೆದು ಎಂಡ್ ಮಾಡಿಕೊಂಡೆ. ಬೆಳಗ್ಗೆ ಎದ್ಬಿಟ್ಟು ದೋಸೆ ಮಾಡಿಕೊಟ್ಟೆ ಜೀವನಿಗೆ, ಬಾಕ್ಸಿಗೆ ತಗೊಂಡೋಗ್ಬೇಕಲ್ಲ ಅಂಥೇಳಿ ದೋಸೆ ಮತ್ತು ಹಂಗೆ ತಿನ್ನೋಕ್ಕೂ ದೋಸೆ ಹಾಕ್ಕೊಟ್ಟೆ. ಹಂಗಾಗಿ ಚಟ್ನಿನೂ ಮಾಡ್ಕೊತಾ ಇದ್ದೀನಿ. ತೆಂಗಿನಕಾಯಿ ಚಟ್ನಿ ಮಾಡಿದ್ದೆ, ಕಡಲೆ ಬೀಜ, ಕಾಯಿ, ಕೊತ್ತಂಬರಿ ಸೊಪ್ಪು, ಟೊಮೊಟೊ, ಬೆಳ್ಳುಳ್ಳಿ, ಜೀರಿಗೆ ಹಾಕ್ಬಿಟ್ಟು. ಆಮೇಲೆ ಅವ್ನಿಗೆ 2 ತಿನ್ನೋಕ್ಕೆ ದೋಸೆ ಹಾಕ್ಕೊಟ್ಟೆ, ಬಾಕ್ಸಿಗೆ ಹಂಗೆ ದೋಸೆ ಹಾಕ್ಕೊಟ್ಟು ಮೇಲ್ಗಡೆ ಬಟ್ಟೆ ಒಣಗಕ್ಕೆ ಬರೋಣ ಅಂತ ಹೋಗಿದ್ದೆ. ಬೆಂಗಳೂರು ವ್ಯೂ ಹೆಂಗಿದೆ ನೋಡಿ ಫ್ರೆಂಡ್ಸ್. ನಮ್ಮ ಮನೆ ಸುತ್ತಮುತ್ತ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಆದರೆ ಚಳಿ ಜಾಸ್ತಿ ಹೊತ್ತು ನಿಂತ್ಕೊಳ್ಳೋಕ್ಕಾಗಿಲ್ಲ, ನಂಗೆ ತಲೆನೋವು ಬರ್ತೈತೆ. ಯಾಕೋ ಆಪ್ರೇಷನ್ ಆದಾಗಿಂದ ಜಾಸ್ತಿ ತಲೆನೋವು ಬರ್ತಾಯಿದೆ. ಹಂಗೆ ಬೇಗ ಬಟ್ಟೆ ಒಣಗಾಕ್ಬಿಟ್ಟು ಸುಮ್ಮನೆ ಒಂದು ಕ್ಲಿಪ್ಪಿಂಗ್ ತಗೊಂಡು ಬಂದೆ. ಎಷ್ಟು ಚಳಿ ಇತ್ತಂದರೆ ಹೊರಗಡೆ ನಿಂತ್ಕೊಳ್ಳೋಕ್ಕೆ ಆಗ್ತಾಯಿರಲಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನನಗೂ ವೀಡಿಯೋ ಹಾಕೋಕ್ಕೆ ಒಂಥರ ಚೆನ್ನಾಗಿ ಫೀಲ್